ಓ, ನೀವೇನು ಗೋಲ್ಡ್ ಖರೀದಿ ಮಾಡ್ತಾ ಇದ್ದೀರಾ? 5 ವರ್ಷಗಳ ನಂತರ ಗೋಲ್ಡ್ ಪ್ರೈಸ್ ಏನಾಗಬಹುದು ಅಂತ ನೋಡಿದ್ರೆ ಗೂಸ್ ಪಂಪ್ಸ್ ಬರುತ್ತೆ. ಈಗ 24 ಕ್ಯಾರೆಟ್ ಗೋಲ್ಡ್ 1,21,900 ಇದೆ 10 ಗ್ರಾಮ್ಗೆ. ಕೊನೆಯ 12 ತಿಂಗಳಲ್ಲಿ 40% ಹೈಕ್ ಆಗಿದೆ. ರುಪಿ ಡಿಪ್ರಿಸಿಯೇಷನ್, ಗ್ಲೋಬಲ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಆದ್ರಿಂದ ಪ್ರೈಸ್ ರೆಕಾರ್ಡ್ ಹೈ ಮಾಡ್ತಾ ಇದೆ. ಅದೇನಂದ್ರೆ 40 ವರ್ಷ ಅಕಸ್ಮಾತ್ ಗೋಲ್ಡ್ ನ ಬೈ ಮಾಡಿ ಹೂಡಿಕೆ ಮಾಡಿದ್ರೆ 60 ಟೈಮ್ಸ್ ರಿಟರ್ನ್ ಬಂದಿದೆ. ಕೊನೆಯ 5 ವರ್ಷಗಳಲ್ಲೇ 15% CAGR ಬಂದಿದೆ. 2025 ಆಗಸ್ಟ್ ಅಲ್ಲಿ ಗೋಲ್ಡ್ ETF ಇನ್ಫ್ಲೋಸ್ 2189 ಕೋಟಿ ದಾಟಿದೆ. ಅಂದ್ರೆ 74% ಇನ್ಕ್ರೀಸ್ ಆಗಿದೆ ಮಂತ್ ಆನ್ ಮಂತ್ ಬೇಸಿಸ್. ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗ್ತದೆ. ಜ್ಯುವೆಲರಿ ಡಿಮ್ಯಾಂಡ್ 17% ಕಮ್ಮಿ ಆಗಿದೆ. ಅಂದ್ರೆ ಪೀಪಲ್ ಆರ್ ಬೈಯಿಂಗ್ ಗೋಲ್ಡ್ ಟು ಇನ್ವೆಸ್ಟ್ ಅಂಡ್ ನಾಟ್ ಟು ವೇರ್. 5 ವರ್ಷಗಳಲ್ಲಿ ಗೋಲ್ಡ್ ಪ್ರೈಸ್ ಹೇಗಿರಬಹುದು? ಕನ್ಸರ್ವೇಟಿವ್ ಅಪ್ರೋಚ್ ತಗೊಂಡ್ರೆ 3 ರಿಂದ 3.5 ಲಕ್ಷ 10 ಗ್ರಾಮ್ಗೆ, ಮಾಡರೇಟಿವ್ ಅಪ್ರೋಚ್ ತಗೊಂಡ್ರೆ 4 ರಿಂದ 4.5 ಲಕ್ಷ, ಬುಲ್ಲಿಶ್ ಅಪ್ರೋಚ್ ತಗೊಂಡ್ರೆ 5 ಲಕ್ಷಕ್ಕಿಂತ ಜಾಸ್ತಿ ಆಗಿರಬಹುದು 10 ಗ್ರಾಮ್ ಗೋಲ್ಡ್ಗೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಗೋಲ್ಡ್ ಖರೀದಿ ಮಾಡಿದ್ರೆ ಪೋರ್ಟ್ಫೋಲಿಯೋ ಡಬಲ್. ಆದ್ರೆ ಫ್ಯೂ ಪಾಯಿಂಟ್ಸ್ ಟು ಬಿ ಕೇರ್ಫುಲ್. US ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದ್ರೆ ಗೋಲ್ಡ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ರುಪಿ ಸ್ಟ್ರಾಂಗ್ ಆದ್ರೆ ಪ್ರೈಸ್ ಕೂಲ್ ಡೌನ್ ಆಗುತ್ತೆ. ಗವರ್ಮೆಂಟ್ ಹೊಸದಾಗಿ ಏನಾದ್ರು ಡ್ಯೂಟೀಸ್ ಆಡ್ ಮಾಡಿದ್ರೆ ಡಿಮ್ಯಾಂಡ್ ಕ್ರಶ್ ಆಗುತ್ತೆ. ನಿಮ್ಮ ಗೆಸ್ ಏನು? 5 ವರ್ಷದಲ್ಲಿ 3 ಲಕ್ಷ ಆಗ್ಬೋದಾ, 4 ಲಕ್ಷ ಆಗ್ಬೋದಾ, ಅಥವಾ 5 ಲಕ್ಷ ಆಗ್ಬೋದಾ? ಕಮೆಂಟ್ ಮಾಡಿ. ಈ ರೀಲ್ ನ ಸೇವ್ ಮಾಡಿ ಹಾಗೂ ಶೇರ್ ಮಾಡಿ. ಫಾಲೋ ಮಾಡಿ ಇನ್ನಷ್ಟು ಗೋಲ್ಡ್, ಸಿಲ್ವರ್ ಹಾಗೂ ಮಾರ್ಕೆಟ್ ನ ಸೀಕ್ರೆಟ್ ಗಳಿಗಾಗಿ.